10th ಸ್ಟ್ಯಾಂಡರ್ಡ್ ನಂದೀಗ ಪಿ ಯು ಸಿ 2 ಇಯರ್ಸ್ ಕಂಪ್ಲೀಟ್ ಆಯಿತು. ಈ 2 ವರ್ಷ ಆದಮೇಲೆ ನಾನು ಏನು ಮಾಡಬಹುದು ಅಂದರೆ ಪಾಸಿಬಿಲಿಟೀಸು ಆಫ್ಟರ್ ಕಂಪ್ಲೀಷನ್ ಆಫ್ ಮೈ 12th ಕಾಮರ್ಸ್ ಆದಮೇಲೆ ನಾನು ಹೋಗಬಹುದು, ಕಂಪನಿ ಸೆಕ್ರೆಟರಿ ಮಾಡಬಹುದು, ಬ್ಯಾಚುಲರ್ ಆಫ್ ಕಾಮರ್ಸ್ ಮಾಡಬಹುದು, ಅಥವಾ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು, ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡ್ಬೋದು, BA ಮಾಡ್ಬೋದು. ಮತ್ತು ಇದಿಷ್ಟು ಕೂಡ ಡಿಗ್ರಿಗಳು. ಈ ಡಿಗ್ರಿಗಳು ಮುಗಿದಾದಮೇಲೆ ನಾನು ಎಲಿಜಿಬಲ್ ಇದು BCom, BBA ಮತ್ತು BA ಅಥವಾ BA ಇವುಗಳು ಡಿಗ್ರಿಗಳು. ಈ ಡಿಗ್ರಿ ಕಂಪ್ಲೀಷನ್ ಆದಮೇಲೆ ನಾನು ಬ್ಯಾಂಕಿಂಗ್ ಎಕ್ಸಾಮ್ ಬರೀಬಹುದು. ಈ ಡಿಗ್ರಿಗಳು ಕಂಪ್ಲೀಟ್ ಆದಮೇಲೆ ನಾನು MBA ಕೂಡ ಮಾಡಬಹುದು, MCom ಕೂಡ ಮಾಡಬಹುದು. MBA ಯಾರು ಮಾಡಬಹುದು ಅಂದರೆ BCom, BBA ಮತ್ತು BA ಅವರು MBA ಮಾಡ್ಬೋದು. ಆ್ಯಂಡ್ MCom ಯಾರಿಗೆ ಈಸಿ ಆಗುತ್ತೆ ಅಂದರೆ BCom ಮತ್ತು BBA ಅವರಿಗೆ ತುಂಬ ಈಸಿ ಆಗಿಬಿಡುತ್ತೆ MCom, ಮಾಸ್ಟರ್ಸ್ ಇನ್ ಕಾಮರ್ಸ್. ಈ ಮಾಸ್ಟರ್ಸ್ ಇನ್ ಕಾಮರ್ಸ್ ಆದಮೇಲೆ ನೀವು ಯಾವುದೇ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಟೀಚಿಂಗ್ ಮಾಡಬಹುದು. ಎನಿ ಇನ್ಸ್ಟಿಟ್ಯೂಷನ್ ನೀವು ಗೌರ್ಮೆಂಟ್ ಜಾಬಿಗೆ ಕೂಡ ಅಪ್ಲೈ ಮಾಡಬಹುದು. ನೀವು PUಗೆ ಎಲಿಜಿಬಲ್ ಆಗ್ತೀರಾ. ಮತ್ತು ಡಿಗ್ರಿ ಕಾಲೇಜಿಗಾದರೆ ನೀವು PhD ಮಾಡಬೇಕು. ದೆನ್ MCom ಆದಮೇಲೆ PhD ಮಾಡ್ಬೋದು. MBA ಆದಮೇಲೂ ಕೂಡ PhD ಮಾಡ್ಬೋದು. ದೆನ್ ಕಮ್ಸ್ ಇದಿಷ್ಟು ಡಿಗ್ರಿಯಲ್ಲಿ ಯಾವುದು ಸ್ಪೆಸಿಫಿಕ್ ಡಿಗ್ರಿ ತೊಗೊಂಡ್ರೆ ನನಗೆ ಬೆಸ್ಟು, ನನಗೆ ಜಾಸ್ತಿ ಓದೋದು ಇಷ್ಟ ಇಲ್ಲ, ಓಕೆ ಫೈನ್ ಅಂದರೆ ಟೆಕ್ನಿಕಲಿ ನನ್ನ ಬ್ರೈನ್ ಪ್ರೊಸೆಸ್ ಆಗ್ತಾಯಿಲ್ಲ, ನನಗೆ ನಂಬರ್ಸ್ ಇಷ್ಟ ಇಲ್ಲ, ನನಗೇನು ಮಾರ್ಕೆಟಲ್ಲಿಂದ ಏನು ಅಷ್ಟೊಂದು ಇಷ್ಟ ಇಲ್ಲ, ಐ ಜಸ್ಟ್ ವಾಂಟ್ ಟು ಬಿ ಸಿಂಪಲ್ ಆಗಿ ಹಿಸ್ಟ್ರಿ ಓದ್ಕೊಂಡು ಕನ್ನಡ ಓದ್ಕೊಂಡು ನಾನು ಈಸಿಯಾಗಿ ಡಿಗ್ರಿ ಪಾಸ್ ಮಾಡಬೇಕಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡ್ಕೋಬೋದು. ನೀವು ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡಿ ನೀವು ಒಂದು 3 ವರ್ಷ ಆದಮೇಲೆ ಐ ಆಮ್ ಫೀಲಿಂಗ್ ವೆರಿ ಬೆಟರ್ ಆ್ಯಂಡ್ ನಾನು ಈಗ ತುಂಬ ಮೆಂಟಲಿ ತುಂಬ ಪ್ರೊಸೆಸ್ ಆಗಿದ್ದೀನಿ, ನಾನಿನ್ನ MBA ಮಾಡಬಹುದು ಅಂದಾಗ ನೀವು ಬ್ಯಾಚುಲರ್ ಆಫ್ ಆರ್ಟ್ಸ್ ಮೇಲೆ MBA ಮಾಡ್ಬೋದು. ಅದಕ್ಕಿಂತ ಬೆಟರ್ ಲಿಟಲ್ ಬಿಟ್ ನಾನು ಸ್ವಲ್ಪ ಶಾರ್ಪ್ ಇದ್ದೀನಿ, ಬಟ್ ನಾನು ಫೈನಾನ್ಸ್ ಓದಬಹುದು, ನಾಟ್ ಹೈಲಿ ಇನ್ ನಂಬರ್ಸ್, ಲಿಟಲ್ ಬಿಟ್ ಚೂರ್ ಬೆಟರ್ ಇದ್ದೀನಿ ನಂಬರ್ಸಲ್ಲಿ. ಬಟ್ ನಾನು ಒಂದು ಮ್ಯಾನೇಜರ್ ಆಗಬಹುದು, ಒಂದು ಫಾರ್ಮಲ್ ಮ್ಯಾನೇಜರ್ ಆಗ್ಬೋದು, ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಫಾರ್ಮಲ್ ಮ್ಯಾನೇಜ್ ಮಾಡ್ಬೋದು, ಅಥವಾ ಎಲ್ಲೇ ಒಂದು HR ಆಗ್ಬೋದು, ಅಥವಾ ಎನಿ ಕಂಪ್ನಿ ದಟ್ ರಿಕ್ರೂಟ್ಸ್ ವಿತ್ ದಿಸ್ BBA ಆದರೆ ನೀವು ಇಲ್ಲಿ ಯು ಡೋಂಟ್ ಹ್ಯಾವ್ ಟು ಬಿ ಸೋ ಮಚ್ ಸ್ಮಾರ್ಟ್. ಅಕೌಂಟಿಂಗಲ್ಲಿ ಅಷ್ಟೊಂದು ಜಾಸ್ತಿ ಸ್ಮಾರ್ಟ್ ಆಗಬೇಕಾಗಿಲ್ಲ, ಆಡಿಟಿಂಗಲ್ಲಿ ಸ್ಮಾರ್ಟ್ ಆಗಿರಬೇಕಾಗಿಲ್ಲ, ಟ್ಯಾಕ್ಸೇಷನಲ್ಲಿ ಸ್ಮಾರ್ಟ್ ಆಗಿರಬೇಕಾಗಿಲ್ಲ. ಅಂಥ ಟೈಮಲ್ಲಿ ನೀವು BBA ಕೋರ್ಸನ್ನು ಮಾಡ್ಕೋಬಹುದು. ದೆನ್ ವಾಟ್ ಅಬೌಟ್ BCom, ಬ್ಯಾಚುಲರ್ ಆಫ್ ಕಾಮರ್ಸ್ ಅಂದರೆ ಈಗ ಹೆಂಗಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಷ್ಟೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನೀವು ಕೂಡ ಚೂರು ಕೋರ್ ಆಗಿ, ಚೂರು ಇಂಟೆನ್ಸ್ ಆಗಿ ಅಕೌಂಟಿಂಗ್ ಕಲಿತೀರ, ಚೂರು ಇಂಟೆನ್ಸ್ ಆಗಿ ಆಡಿಟ್ ಕಲಿತೀರ, ಚೂರು ಹಾರ್ಡ್ ಪ್ರೊಸೆಸ್ ಆಫ್ ಟ್ಯಾಕ್ಸೇಷನ್ ಕೂಡ ಡೀಟೇಲ್ ಆಗಿ ಕಲಿತೀರ, ದೆನ್ ಫೈನಾನ್ಸ್ ಕೂಡ ಡೀಟೇಲ್ ಆಗಿ ಕಲಿತೀರ. ಇಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ಹೊರಗಡೆ ಬರ್ತೀರಾ. ಈ BCom ಕೋರ್ಸಲ್ಲಿ ಮತ್ತು ನಮಗೆ ಚಾರ್ಟರ್ಡ್ ಅಕೌಂಟೆಂಟಲ್ಲಿ ಅರೌಂಡ್ 80% ಆಫ್ ದ ಸಿಲೆಬಸ್ ಸೇಮ್ ಇರುತ್ತೆ. ಸೊ ನಾನು BCom ಮಾಡಿಕೊಂಡು ಪ್ಲಸ್ ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ಕೋಬೋದು. ನಿಮ್ಗೆ ಗೊತ್ತು ಚಾರ್ಟರ್ಡ್ ಅಕೌಂಟೆಂಟ್ ಮಾರ್ಕೆಟಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂತ. ಇಫ್ ಯು ಗೋ ಫಾರ್ ಚಾರ್ಟರ್ಡ್ ಅಕೌಂಟೆಂಟ್ ಯು ವಿಲ್ ಬಿಕಮ್ ಅನ್ ಅಕೌಂಟೆಂಟ್ ಇನ್ ದ ಫರ್ಮ್, ಚಾರ್ಟರ್ಡ್ ಅಕೌಂಟೆಂಟ್. ಆ್ಯಂಡ್ ಈವನ್ ನಿಮ್ಮದು ಸಪರೇಟ್ ಫರ್ಮ್ ಇಟ್ಕೊಂಡ್ಬಿಟ್ಟು ಕಂಪ್ನಿಗಳನ್ನು ಲೈಕ್ ಆ್ಯನ್ಯುವಲಿ ಅಸೆಸ್ ಮಾಡಿದಾಗ ನೀವು ಹ್ಯೂಜ್ ಇನ್ಕಮ್ ಅರ್ನ್ ಮಾಡ್ಕೋಬೋದು. ಆ್ಯಸ್ ಅ ಇಂಡಿವಿಜುವಲ್ ಕೂಡ ಹ್ಯೂಜ್ ಇನ್ಕಮ್ ಅರ್ನ್ ಮಾಡ್ಕೋಬೋದು, ಅಥವಾ ಕಂಪನಿಗಳಿಗೆ ಹೋಗಿ ಅಥವಾ ಬ್ಯಾಂಕ್ ಆಡಿಟಿಂಗ್ ಮಾಡಿಯೂ ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನೀವು ಪ್ರೊಸೆಸ್ ಮಾಡ್ಬೋದು. ಇಲ್ಲಿ ಏನಿದೆ ಮೇಜರ್ ಅಂತಂದರೆ ಇಲ್ಲಿ ನಾವು ಜಾಸ್ತಿ ಟ್ಯಾಕ್ಸೇಷನ್ ಕಲಿತೀವಿ, ಮೇಜರ್ ಟ್ಯಾಕ್ಸ್ ಕಲಿತೀವಿ, ಆಡಿಟಿಂಗ್ ಮೇಜರ್ ಕಲಿತೀವಿ, ಅಕೌಂಟಿಂಗ್ ಇನ್ ಡೀಟೇಲ್ ಕಲಿತೀವಿ. ಎಲ್ಲನೂ ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲಿ ಇನ್ ಡೀಟೇಲ್ ಕಲಿತೀವಿ. ಇವನ್ ಫೈನಾನ್ಸ್ ಕೂಡ ಕಲಿತೀವಿ. ಆ್ಯಂಡ್ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಕೂಡ ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟಲ್ಲಿ ಕಲಿತೀವಿ. ಇದರದ್ದು ಒಂದು 25-30% ಅಷ್ಟೇ BComಲ್ಲಿರುತ್ತೆ. ನೀವು ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿದಾಗ ಒಂದು BCom ಡಿಗ್ರಿ ಜೊತೆನೇ ನಮಗೊಂದು ಡಿಗ್ರಿ ಬೇಕು ಅಂದಾಗ ಯು ಕ್ಯಾನ್ ಡೂ ದಿಸ್ ಬೋತ್ ಆಫ್ ದೆಮ್ ಟುಗೆದರ್, BCom ಮತ್ತು ಚಾರ್ಟರ್ಡ್ ಅಕೌಂಟೆಂಟ್. ಇದು ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಸಪರೇಟ್ ಬಾಡಿ ಇರುತ್ತೆ. ಅಲ್ಲಿ ನೀವು ರೆಗ್ಯುಲರಾಗಿ ಕ್ಲಾಸಿಗೆ ಹೋಗಬೇಕು ಅಂತಿಲ್ಲ. ನೀವು ಇಲ್ಲಿ BComಲ್ಲಿ ಕಲಿತು ಇನ್ ಡೀಟೇಲ್ ಕಲಿತು ಇದು ಜಸ್ಟ್ ಎಕ್ಸಾಮ್ ಬರೀಬಹುದು ನೀವು ಚಾರ್ಟರ್ಡ್ ಅಕೌಂಟೆಂಟ್. ಸೊ BCom ಗೋಸ್ ಬೆಸ್ಟ್ ವಿತ್ ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ಬೋದು. ಸೊ ಇನ್ನೇನು ಮಾಡ್ಬೋದಪ್ಪ, ಕಂಪನಿ ಸೆಕ್ರೆಟ್ರಿ ಅಂದರೆ ನೀವು ಮೀಟಿಂಗ್ ಅಜೆಂಡಾ ಫಿಕ್ಸ್ ಮಾಡೋದು, ಲಾ ರೆಗ್ಯುಲೇಷನ್ಸ್ ಕಂಪ್ನಿ ಬಗ್ಗೆ ಗೊತ್ತಿರಬೇಕು ನಿಮಗೆ. ಸೊ ಯು ಆರ್ ಗುಡ್ ಇನ್ ಲಾ ಆ್ಯಂಡ್ ಕಂಪನಿ ಸೆಕ್ರೆಟರಿ ಅಡ್ವೈಸಿಂಗ್ ಟು ದ ಮ್ಯಾನೇಜರ್ ಆ್ಯಂಡ್ ಅದರ್ ಸ್ಟಾಫ್ ಇನ್ ದ ಕಂಪ್ನಿ. ದಿಸ್ ಇಸ್ ಕಂಪನಿ ಸೆಕ್ರೆಟರಿ ಅಂದರೆ ಲಿಟಲ್ ಬಿಟ್ ಅಬೌಟ್ ಲಾ ಬಗ್ಗೆ ಇದೆ. ನೀವು BCom ಮಾಡಿಕೊಂಡು ಪ್ಲಸ್ ಕಂಪನಿ ಸೆಕ್ರೆಟರಿ ಕೂಡ ಸಪ್ರೇಟ್ ಎಕ್ಸಾಮ್ ಕೊಡ್ಬೋದು. ದೆನ್ ಕಮ್ಸ್ BBA ಮಾಡಿಕೊಂಡು ಕೂಡ ಕಂಪ್ನಿ ಸೆಕ್ರೆಟರಿ ಮಾಡ್ಕೋಬೋದು. ಬಟ್ ಓನ್ಲಿ BBA ಮಾಡಿದಾಗ ನನಗೆ ಅಕೌಂಟಿಂಗಲ್ಲಿ ಚೆನ್ನಾಗಿಲ್ಲ, ನಾನು ಅಷ್ಟೊಂದು ಸ್ಮಾರ್ಟ್ ಇಲ್ಲ ಅಕೌಂಟಿಂಗಲ್ಲಿ, ಸೊ ಐ ವಾಂಟ್ ಟು ಡೂ BBA. ಆ ಟೈಮಲ್ಲಿ ನೀವು CA ಮಾಡಬೇಡಿ, ಆ ಟೈಮಲ್ಲಿ ನೀವು BCom ಪ್ರಿಫರಬ್ಲಿ ಮಾಡಬೇಡಿ. ಜಸ್ಟ್ ಸಿಂಪ್ಲಿ ನಿಮ್ಗೊಂದು ಡಿಗ್ರಿ ಬೇಕು, ಬಟ್ ವಿತ್ ಲಿಟಲ್ ಬಿಟ್ ಆಫ್ ಆಡಿಟ್ ಆ್ಯಂಡ್ ಟ್ಯಾಕ್ಸೇಷನ್ ನಾಲೆಜ್ ಅಂದಾಗ BBA ಡಿಗ್ರಿ ಮಾಡ್ಕೋಬೋದು. ಆಮೇಲೆ ಈ BBA ಮತ್ತು BCom ಮತ್ತು BA ಆದಮೇಲೆ ನೀವು LLB ಮಾಡ್ಕೋಬಹುದು. ಆ್ಯಂಡ್ ದೆನ್ ನೀವು ಮಾಡ್ಕೋಬೋದು. ದೆನ್ ಯು ಕ್ಯಾನ್ ಕಮ್ ಫಾರ್ MBA ಕೂಡ ಮಾಡ್ಕೋಬೋದು. ಓಕೆ, ಸೊ ಈವನ್ ದಿಸ್ BA ಆಲ್ಸೋ ಇಟ್ ಈಸ್ ಇನ್ಕ್ಲೂಡೆಡ್.
This is what you can do immediately, that is available in the market and very easily, and this is a core basic degree that you can go for. ಇವು ಇಂಪಾರ್ಟೆಂಟ್ ಡಿಗ್ರಿಗಳು ನೀವು ಮಾಡ್ಕೋಬಹುದಾಗಿರೋದಂಥದ್ದು.